ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 39, ಅನ್ನದಾನದ ಅಕ್ಷಯ ಪಾತ್ರೆ. ಸಿದ್ಧಯೋಗಿಗಳು ಗುರುಚರಿತ್ರೆಯ ನಿರೂಪಣೆಯನ್ನು ನಾಮಧಾರಕನಿಗೆ ಮುಂದುವರೆಸಿದರು. ನಾಮಧಾರಕನು ಭಕ್ತಿಯಿಂದ ಗುರುಗಳ ನಾಮವನ್ನು ನಿರಂತರವಾಗಿ ನೆನೆಯುತ್ತಿದ್ದನು. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ಯಾವಾಗಲೂ ಲಭ್ಯರಾಗಿದ್ದು ಎಲ್ಲರ ಸಹಾಯಕ್ಕೆ ಸದಾ ತಯಾರಾಗುತ್ತಿದ್ದರು. ಗುರುಗಳು ಹಣವನ್ನು ಸ್ಪರ್ಶಿಸುತ್ತಿರಲಿಲ್ಲ. ಅವರು ಶಿಷ್ಯರನ್ನು ಬಡವರಿಗೆ ಆಹಾರ, ಬಟ್ಟೆ ಹಾಗೂ ಹಣ ನೀಡುವಂತೆ ಪ್ರೇರೇಪಿಸುತ್ತಿದ್ದರು. ಒಮ್ಮೆ ಒಬ್ಬ ಬಡವನು ತನ್ನ ಬಳಿ ಇದ್ದದ್ದನ್ನ ಗುರುಗಳಿಗೆ ಅರ್ಪಿಸಲು ಬಯಸಿ ಬೆಳಿಗ್ಗೆಯೇ ಗುರುಗಳ ದರ್ಶನಕ್ಕಾಗಿ ಗಾಣಗಾಪುರಕ್ಕೆ ಬಂದನು. ಅಲ್ಲಿಯ ಭಕ್ತರ ಸೇವೆ ಮತ್ತು ಗುರುಗಳ ಅನುಗ್ರಹವನ್ನು ನೋಡಿ ಅವನು ಆಶ್ಚರ್ಯಗೊಂಡನು. ಗುರುಗಳು ಮರುದಿನ ಅವನ ದಾನವನ್ನು ಮಾತ್ರ ಸ್ವೀಕರಿಸುವಂತೆ ಸೂಚಿಸಿದರು. ಆ ಬಡವನು ನೀಡಿದ ಅಕ್ಕಿ ಮತ್ತು ತರಕಾರಿಗಳನ್ನು ಬಳಸಿ ಅಡುಗೆಯವರು ಆಹಾರ ತಯಾರಿಸಿದರು. ಗುರುಗಳು ಅನೇಕ ಭಕ್ತರನ್ನು ಊಟಕ್ಕೆ ಆಹ್ವಾನಿಸಿದ್ದರು. ಪೂಜೆಯ ನಂತರ ಎಲೆಗಳನ್ನು ಕ್ರಮವಾಗಿ ಇಡಲಾಯಿತು. ಆಗ ಅಡಿಗೆಯವರಲ್ಲಿ ಒಬ್ಬರು ಗುರುಗಳ ಬಳಿಗೆ ಓಡಿ ಬಂದು, ತಯಾರಿಸಿದ ಆಹಾರವು ಕೇವಲ 3 ತಿನ್ನುವಷ್ಟೇ ಇದೆ ಎಂದು ಹೇಳಿದರು. ಗುರುಗಳು ಸ್ವತಃ ಅಡುಗೆ ಮನೆಗೆ ಹೋಗಿ ತಮ್ಮ ಕಮಂಡಲುವಿನಿಂದ ನೀರನ್ನು ಸಿಂಪಡಿಸಿ ತಮ್ಮ ಕೇಸರಿ ಬಟ್ಟೆಯನ್ನು ಅಡುಗೆಯ ಮೇಲೆ ಆವರಿಸಿದರು. ಬಳಿಕ ಅವರು ಅಡುಗೆಯವರಿಗೆ ಈ ಬಟ್ಟೆಯನ್ನು ತೆಗೆಯದೆ ಎಲ್ಲರಿಗೂ ಊಟವನ್ನು ಬಡಿಸಿ ಎಂದು ಸೂಚಿಸಿದರು. ಆಶ್ಚರ್ಯಕರವಾಗಿ ಜನರು ತಮ್ಮ ಇಚ್ಛೆಯಂತೆ ಖಾರ, ಸಿಹಿ ಸೇರಿದಂತೆ ಎಲ್ಲಾ ವಿಧದ ಆಹಾರವನ್ನು ಸಂಪೂರ್ಣ ತೃಪ್ತಿಯಿಂದ ಪಡೆದರು. ಈ ಅದ್ಭುತ ದೃಶ್ಯವು ಶ್ರೀಕೃಷ್ಣನ ಕೃಪೆ ಹಾಗೂ ದತ್ತಾತ್ರೇಯರ ಅವತಾರವನ್ನು ಎಲ್ಲರಿಗೂ ನೆನಪಿಸಿತು. ಭಕ್ತರು ಗುರುಗಳ ಅನುಗ್ರಹ ಮತ್ತು ಆತಿಥ್ಯವನ್ನು ಸ್ತುತಿಸಿದರು. ಆ ಬಡವನು ಗುರುಚರಣಾನುಸಾರವಾಗಿ ಆಹಾರವನ್ನು ಸೇವಿಸಿದನು. ಉಳಿದ ಆಹಾರವನ್ನು ಭೀಮಾ ನದಿಯಲ್ಲಿರುವ ಜಲಚರಗಳಿಗೆ ನೀಡಲಾಯಿತು. ಹೀಗೆ ಗುರುಗಳ ಕೃಪೆಯಿಂದ ಮಹಾಭಾರತದ ಅಕ್ಷಯ ಪಾತ್ರೆಯಂತೆಯೇ ಅನ್ನದಾನದ ಅದ್ಭುತ ಕಾರ್ಯವು ನಡೆದಿತು. ಇಲ್ಲಿಗೆ 39ನೆಯ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು. ಶ್ರದ್ಧೆ ಇದ್ದಲ್ಲಿ ಅಲ್ಪವೂ ಅನಂತವಾಗುತ್ತದೆ. ಬಡವನ ದಾನ ಪ್ರಮಾಣದಲ್ಲಿ ಚಿಕ್ಕದಾಗಿದ್ದರೂ ಭಾವದಲ್ಲಿ ಸಂಪೂರ್ಣವಾಗಿತ್ತು. ಗುರುಗಳು ಹಣವನ್ನು ಸ್ಪರ್ಶಿಸದೆ ಸೇವೆ ಮತ್ತು ತ್ಯಾಗದ ಮೂಲಕ ದೈವಿ ಕೃಪೆಯನ್ನು ವ್ಯಕ್ತಪಡಿಸಿದರು. ಅಡುಗೆಯಲ್ಲಿ ಅಲ್ಪವಿದ್ದರೂ ಗುರುವಿನ ಕೃಪೆಯಿಂದ ಅದು ಅಕ್ಷಯವಾಯಿತು. ಇದು ಕೇವಲ ಅದ್ಭುತವಲ್ಲ, ಗಾಢವಾದ ಆತ್ಮತತ್ವ. ಅನ್ನವೇ ಬ್ರಹ್ಮ. ಅನ್ನ ಕೊಡುವವನು, ಅನ್ನ ಸ್ವೀಕರಿಸುವವನು ಮತ್ತು ಅನ್ನ 3 ಒಂದೇ ಚೈತನ್ಯದ ರೂಪಗಳು. ಅನ್ನದಾನವು ಅಹಂಕಾರ ಕರಗಿಸುವ ಸಾಧನೆ. ಕೊರತೆ ವಸ್ತುವಿನಲ್ಲಿ ಅಲ್ಲ, ದೃಷ್ಟಿಯಲ್ಲಿ. ಚೈತನ್ಯ ಸ್ಪರ್ಶಿಸಿದಾಗ ಅಲ್ಪವೂ ಪರಿಪೂರ್ಣವಾಗುತ್ತದೆ. ಬ್ರಹ್ಮನ ದೃಷ್ಟಿಯಲ್ಲಿ ಅಭಾವವಿಲ್ಲ. ದಾತ, ಗ್ರಾಹಕ, ದಾನ ಭೇದವಿಲ್ಲ. ಸೇವೆಯೇ ಸ್ವರೂಪ. ಅಹಂಕಾರವು ಮುಚ್ಚಿದಾಗ ಅನಂತತೆ ಪ್ರಕಟವಾಗುತ್ತದೆ. ಪ್ರಮಾಣಕ್ಕಿಂತ ಭಾವ ಮುಖ್ಯ. ಸೇವೆ ಮತ್ತು ಅನ್ನವನ್ನು ಪವಿತ್ರವಾಗಿ ಕಾಣಿರಿ. ಶರಣಾಗತಿಯೇ ಅಕ್ಷಯ ಪಾತ್ರೆ. ಸತ್ಕರ್ಮವೇ ನಿಜವಾದ ಸಂಪತ್ತು. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.